ಲೇ ಪೊದ್ದಿ ಪೊಲೀಸರಂತೂ ಬಾಳ ಸಂದಾಕ್ ಮಾತಾಡ್ಸಿದ್ರು ಬಿಡು. ಅಲ್ವೇ ಎಂತ ಸಂದಾಕ್ ಮಾತಾಡ್ಸಿದ್ರು ಹೇಳು. ಯಪ್ಪ ಯಪ್ಪ ಯಪ್ಪ, ಬಂದು ಕುತ್ಕ ಬನ್ನಿ, ಚೆನ್ನಾಗಿದ್ದೀರಾ, ಯಾಕೆ ಹಿಂಗ್ ಬೇಜಾರು ಮಾಡ್ಕೊಂಡಿದ್ದೀರಾ, ಬನ್ನಿ. ಯಪ್ಪ ಎಷ್ಟು ಪಿರೂತಿಯಿಂದ ಮಾತಾಡ್ಸಿದ್ರು. ನನ್ಗಂತೂನುವೆ ಯಪ್ಪ ಎಷ್ಟು ಖುಷಿ ಆಯ್ತು ಗೊತ್ತಾ ಪದ್ದು. ನನ್ಗಂತೂನುವೆ ಅಂತ ಸಂದಾಕ್ ಮಾತಾಡಿಸ್ತಾರೆ ಅಂತ ನಾನು ಅನ್ಕೊಂಡೇನೇ ಇರ್ಲಿಲ್ಲ. ಯಪ್ಪ ಹೆಂಗೋನುವೆ ಬಾ, ನಿನ್ ಒಡವೆಯ ಆದಷ್ಟು ಬಿರ್ನ ಹುಡಿಕೊಡ್ತೀನಿ ಅಂತ ಹೇಳಿದ್ರು ತಾನೇ. ಕಳ್ಳ ಯಾರು ಅಂತ ಹೇಳ್ಬಿಟ್ಟು ನೀವೇನು ತಲೆ ಕೆಡ್ಸ್ಕೊಬೇಡಿ, ಒಂದು ವಾರದಾಗ ನಿಮ್ಮ ಒಡವೆನೇ ನಿಮ್ಮ ಕೈಗೆ ಸಿಗ್ತದೆ ಅಂತ ಹೇಳಿದ್ರಲ್ಲ. ಬಿಡು ಇನ್ನು ಯಾಕೆ ವಾರದ ಗಂಟ ನಿಮ್ಮ ಮನೆಯಾಗ ಏನು ಮಾತಾಡ್ಬೇಡ, ಸೈಲೆಂಟ್ ಆಗಿದ್ದು ಬಿಡು, ಸರಿನೇ. ಆಮ್ಯಾಕಿಂದ ಗೊತ್ತಲ್ಲ ನಾವು ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ವರ್ಷನ ಶುರು ಮಾಡ್ಕೊಳ್ಳೋಣ. ಹಾಂ ಸರಿ ಬಾ. ಪಾಪ ನಮ್ಮ ಅತ್ತೆ ಇನ್ನೂ ಮಾಡಿ ಮೇಲೆ ನೆನೆಯ ಕುಂತಿರ್ತದೆ. ಅಯ್ಯೋ ಜಯಂ ಬರಲಿ ಅಂತ ಹೇಳ್ಬಿಟ್ಟು ಆಮ್ಯಾಕಿಂದ ತಿರುಗಿ ಯಾಕೆ ಬೈಸ್ಕೊಳ್ಳೋದು. ಹೆಂಗೋ ಒಂದು ಗಂಟೆ ಅಂತೇಳಿ 2 ಗಂಟೆ ಆಯಿತು ಹೋಗ್ಬಿಟ್ಟು ಬರೋಕ್ಕೆ. ಸರಿ ಬಾ, ಪರವಾಗಿಲ್ಲ. ಇವು ಜಯಮ್ಮ ಹೆಂಗೋ ನನ್ನ ಮೇಲೂ ನಮ್ಮ ಅಮ್ಮನ ಮೇಲೂ ಹಾಕೊಟ್ಟವ್ರಲ್ಲ, ಹಾಕೊಟ್ಟಿರೋದನ್ನ ಸದ್ಯ ನಾವೇ ಕಳ್ರು ಅನ್ನಂಗೆ ಮಾಡ್ಬಿಟ್ಟವ್ರ ನಮ್ಮ ಮನೆಗೆಲ್ಲನೂ. ನಾವು ಕಳ್ರಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ರೆ ಅಷ್ಟೇ ಏನೇ ಸಾಕು. ಅದಕ್ಕಿನ್ನೂ ಇನ್ನೇನಲೇ ಬೇಕು ನಮಗೆ, ನಾವು ಕಳ್ರಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಬಂದ್ಬಿಟ್ಟು ಮನೆಯವ್ರಿಗೆಲ್ಲ ಗೊತ್ತಾಗಂಗೆ ಮಾಡಿಬಿಟ್ರೆ ಸಾಕು. ಅದಕ್ಕಿನ್ನು ಸ್ಯಾನಿ ನಂಗೆ ಇನ್ನೇನು ಬೇಡ. ಸದ್ಯ ಸುಮ್ಮನೆ ಯಾಕಿನ ನನ್ನ ವಾರಗಿತ್ತಿರ್ತಾಗ ನಾನು ಕಳ್ಳಿ ಹಾಕೊಂಡು ನಾನು ಉಸ್ಕೊಳ್ಳೋಂಥದ್ದು ಏನೈತೆ. ನಡಿಯ ಜಯಮ್ಮ ಹೋಗೋಣ. ಈ ಊರ ನೀನು ಯಾರನ್ನ ಫ್ರೆಂಡ್ ಮಾಡ್ಕೊಂಡೆ? ಯಾರನ್ನ ಫ್ರೆಂಡ್ ಮಾಡ್ಕೊಂಡಿದ್ರೆ ನಿನ್ನ ಹತ್ರ ಬಂದ್ಬಿಟ್ಟು ನಿನ್ನ ಯಾಕೆ ಕರ್ಕೊಂಡು ಹೋಯ್ತಿದ್ದೆ? ಅವ್ರನ್ನೇ ಕರ್ಕೊಂಡು ಹೋಯ್ತಿರ್ಲಿಲ್ವಾ? ಸದ್ಯ ನಿಂಗೆ ಫ್ರೆಂಡ್ ಆಗಿರೋದೇ ಒಳ್ಳೇದಾಯ್ತು ಬಿಡು. ನಿನಗೆ ಏನೋ ಫ್ರೆಂಡ್ ಆಗ್ಬಿಟ್ರೆ ಅಷ್ಟೇನಿಯ, ನಮ್ಮನು ಕ್ಯಾರ್ ಏನಕ್ಕಿಲ್ಲ. ಹಂಗೇನಿಯ ಫ್ರೆಂಡ್ ಹುಡುಗ ಜೊತೆ ಹೊಂಟೋಗ್ಬಿಟ್ಟಿಯೇನೋ. ನಾನೇ ನಿನ್ಗೆ ಅಂತೋಳ್ ಥರ ಕಾಣಿಸ್ತೀನಿ ಜಯಮ್ಮ. ಯಾರಂಬಿಟ್ರು ನಿನ್ನ ಬಿಡಕ್ಕಾಯ್ತದೆ ಜಯಮ್ಮ ಹೇಳು? ಅವತ್ತಿಂದ ಚಿಕ್ಕ ಹುಡುಗಿಯಿಂದನೂ ನನ್ನ ಜೊತೆಗೆ ನೀ ಆಡ್ಕೊಂಡು ಬೆಳ್ಕೊಂಡು ಬಂದಿರೋಳು ನೀನು. ಹೊಸ ಫ್ರೆಂಡ್ಸು 1000 ಜನ 1,00,000 ಜನ ಸಿಗ್ಲಿ ಹೊಸ ಫ್ರೆಂಡ್ಸು. ಹೆಂಗೋನುವೆ ನಮ್ಮ ಪಾಡಿಗೆ ನಾವು ಇರ್ಬೋದು ಅಷ್ಟೇ, ನೀ ಆರಾಮಾಗಿ ಇದ್ಬಿಡ್ಬೋದು. ನಾವಿಬ್ಬರೇ ಜೊತೆಯಾಗಿರ್ಬೇಕು ಕೊನೆ ಗಂಟನೂ. ಬಾ ಸುಮ್ಕೆನೆ. ಯಾರನ್ನ ಹೊಸ ಫ್ರೆಂಡ್ಸ್ ಸಿಕ್ಬಿಟ್ರೆ ನನಗೆ ಕೈ ಕೊಡ್ತೀಯಾ ಅಂತ ಡೌಟು. ಕೊಟ್ಟರು ಕೊಡ್ತೀಯಾ ಬಾ. ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ ಜಾನ್ಗೆ ಹೋಗ್ಬಿಟ್ಟೈತೆ ನಮ್ದಕ್ಕೆ, ಜಾನ್ಗೆ ಹೋಗ್ಬಿಟ್ಟೈತೆ. ಏನೇ ಬಾನು ಮ್ಯಾಲ್ಗಡೆ ಕೆಳಗಡೆ ಗಂಟ ಫುಲ್ ಖುಷಿಯಾಗಿದ್ಯಾ? ಏನೋ ಹೊಸ ಸರ ಬೇರೆ ಮ್ಯಾಲ್ಗಡೆ ಹಾಕೊಂಡು ಬೇರೆ ಅಡ್ಡಾಡ್ತಿದ್ದೀಗೆ? ನಮ್ದಕ್ಕೆ ಯಜಮಾನ್ರದಕ್ಕೆ ಕೊಡ್ಸಿದ್ದು. ಈ ಪಾರ್ಟಿ ರೇಟಾಗಿ ನಿಮ್ಮ ಯಜಮಾನಪ್ಪ ಕೊಡ್ಸೋನಿ ಅಂದ್ರೆ ಗ್ರೇಟೇ ಬಿಡು. ಯಾ ಪಾರ್ಟಿ ರೇಟ್ಲೆ ಬಾನು ಭಾಳ ರೇಟ್ ಐತೆ. ಆದ್ರೂ ನಿನಗೆ ಒಡವೆ ಕೊಡ್ಸೋನಿ ಅಂತ ಹೇಳಿದ್ರೆ ನಿನ್ನ ಗಂಡ ಪರವಾಗಿಲ್ಲ. ಏನೋ ಶಾನೆ ನಿನ್ನ ಮ್ಯಾಲ ಪಿರುತಿ ಅನ್ನಿಸ್ತದೆ ನಿನ್ನ ಗಂಡಂಗೆ, ಅದಕ್ಕೆ ಕೊಡ್ಸಿರೋದು. ನಮ್ದಕ್ಕೆ ಗಂಡಂದಕ್ಕೆ ನಾನು ಊಟದಕ್ಕೆ ಹಾಕ್ಲಿಲ್ಲ, 3 ದಿನದಕ್ಕೆ ಊಟದಕ್ಕೆ ಹಾಕೋದಕ್ಕಿಲ್ಲ ನಿಮ್ದಕ್ಕೆ ಅಂತ ಹೇಳಿದಕ್ಕೆ ಆಯ್ತು ನಿಮ್ದಕ್ಕೆ ಸರಕ್ಕೆ ಕೊಡಿಸ್ತೀವಿ ಅಂತ ಹೇಳಿ ನಮ್ದಕ್ಕೆ ಸರದಕ್ಕೆ ಕೊಡ್ಸಿದ್ದು. ನೋಡಿದ್ರ ನಮ್ದಕ್ಕೆ ಸರದಕ್ಕೆ ಎಂತ ಚಂದಗುಂಟು. ಅದಕ್ಕೆ ನಮ್ದಕ್ಕೆ ಬೇಕು ಅಂದ್ರೆ ಅವ್ರದಕ್ಕೆ ಊಟದಕ್ಕೆ ಹಾಕ್ಬಾರ್ದು. ಊಟದಕ್ಕೆ ಹಾಕಿದ್ರೆ ಅವರು ನಮ್ದಕ್ಕೆ ಕೊಡ್ಸೋದಕ್ಕಿಲ್ಲ. ಸೋನ ಬುಡಮ್ಮ ನಿನ್ ಗಂಡ ನೀನು ಸಂದಕಿರ್ರಿ. ನಮ್ ಗಂಡುಗಳವೇ ನಾಲಾಯಕ್ ನನ್ ಮಗ, ಲೋಪರ್ ನನ್ ಮಗ. ಯೋನ್ ಹೇಳಿದ್ರು ಕೊಡ್ಸಕ್ಕಿಲ್ಲ. ಕೇಳಿ 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 ನಮ್ ಜಲ್ಮುಕ್ಕು ಸಾಕಾಗೋಗ್ಬಿಟ್ಟೈತ್. ನಮ್ ಜಲ್ಮುಕ್ಕೆ ನಿಮ್ದಕ್ಕೆ ಊಟದಕ್ಕೆ ಹಾಕ್ಬೇಡಿ, ನಿಮ್ದಕ್ಕೆ ಗಂಡಂದಕ್ಕೆ. ಆಗ ನಿಮ್ದಕ್ಕೆ ಗಂಡಂದಕ್ಕೆ ಆರಾಮ್ದಕ್ಕೆ ಕೊಡಿಸ್ತದೆ. ನಿಮ್ದಕ್ಕೆ ಕೇಳೋದಕ್ಕಿಂತ ಮುಂಚೆನೆ ಕೊಡಿಸ್ತದೆ. ನಮ್ದಕ್ಕೆ 3 ದಿನದಕ್ಕೆ ಆಯ್ತು ಕೊಡ್ಸಿ. ನಮ್ದಕ್ಕೆ ಬಹಳ ಖುಷಿದಕ್ಕೆ ಐತೆ. ಸ್ವಲ್ಪ ಜಾಗ ಬಿಡ್ತೀರಾ? ಆ ಕಡೆ ಹೋಗ್ಬೇಕಿತ್ತು. ಓ ಬನ್ನಿ ಬನ್ನಿ ಹೋಗ್ ಬನ್ನಿ. ನೀನು ಜಯಕ್ಕುನ್ ಸೊಸೆ ಅಲ್ವೇ? ಜಯಕ್ಕುನ್ ಚಿಕ್ಕ ಸೊಸೆ. ಓ ಅಮ್ಮಿ ನೀನು ಅಷ್ಟೇ. ನಿಮ್ಮ ಅತ್ತೆ ಮಾಡಿ ಮೇಲಿಂದ ಕೆಳಗಡೆಗೆ ಬಿದ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗವ್ರೆ, ಹೋಗ್ಲಿಲ್ವೇ? ಏನು ನಮ್ಮ ಅತ್ತೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗವ್ರ? ಅಯ್ಯೋ ಶಿವನೇ, ಯಾಕೆ ವಿಷಯ ಗೊತ್ತಿಲ್ವೇ? ಅಯ್ಯಯ್ಯಯ್ಯ, ನಿಮ್ಮ ಅತ್ತೆ ಮಾಡಿ ಮ್ಯಾಗ ಗೊತ್ತಿ ಏಣಿಂದ ಇಳಿಯಕ್ಕೆ ಹೋಗ್ಬಿಟ್ಟು ದಬಕ್ಕಂತ ಬಿದ್ಬಿಟ್ಟು ಈಗ ತಾನೇ ಆಸ್ಪತ್ರೆಗೆ ಹಾಕೊಂಡೋದ್ರು. ಆಟೋ ಏನೋ ಮಾಡ್ಬಿಟ್ಟು ಆಸ್ಪತ್ರೆಗೆ ಹಾಕೊಂಡು ಹೋಗೋರೆ. ಆಸ್ಪತ್ರೆನಾಗೇನೋ ಸಂಟ್ ಮುರಿದೈತೆ, ಹಂಗೆ ತಲೆಗೇನೋ ಏಟು ಬಿದ್ದೈತೆ ಅಂತ ಹೇಳ್ತಿದ್ರಪ್ಪ. ಏನೋ ನಾಕಾಣೆ ಪದ್ದಿ ನನ್ ತಿಥಿ ಇವತ್ತು. ಜಯಮ್ಮ ಅಯ್ಯೋಯ್ಯೋ, ನಮ್ಮ ಅತ್ತೆ ನನ್ನ ಬುಟ್ಟಳೆ ಸುಮ್ಕಿನೇನಿಯಾ ಬುಟ್ಟಳ. ನನ್ಗೆ ಗ್ರಾಚಾರ ಬಿಡ್ಸಕ್ಕಿಲ್ವಾ? ಯಾಕೆ ಹೋಗಿದ್ದೆ ಮನೆಯಾಳಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಈಗ ಪರಾರಿ ಆಗ್ಬೇಕಷ್ಟೇನಿಯಾ. ಅಯ್ಯೋ ಏನ್ ಮಾಡ್ಲಿ, ನಿನ್ನಿಂದನೇ ಆಗಿದ್ದು. ನೀನೇ ತಾನೇ ನನ್ನ ಕರ್ಕೊಂಬಿಟ್ಟು ಬಂದಿದ್ದು. ಬಾ 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 ಅಂತ ಹೇಳ್ಬಿಟ್ಟು ನಿನ್ನಿಂದನೇ ಕಂಡ್ಲೆ ಇಷ್ಟೊಂದೆಲ್ಲ ಆಗಿದ್ದು. ಈಗ ಏನ್ ಮಾಡ್ಲಿ ಪದಿ, ನೀನ್ ಏನಾರ ಐಡಿಯಾ ಕೊಡು. ಐಡಿಯಾನಾ ಏನೋ ಒಂದು ಮಾಡೋಣ ಇರು ಹುಸಿ. ಏನೋ ಒಂದು ಹೇಳಿದ್ರಾಯ್ತು. ಇನ್ನು ನಾಟಕ ಮಾಡೋಣ ಈಗ ಹೊಸಿ. ಸುಮ್ಕಿರು. ಫಸ್ಟಿಗೆ ಸ್ಟೇಷನ್ ಕಂಪ್ಲೇಂಟ್ ಆಗೈತಾನೆ. ಈಗ ಅದು ಸಾಕು. ನಿಮ್ಮ ಅತ್ತೆ ನೋಡ್ಕೊಂಬಿಟ್ಟು ಬರಕ್ಕೆ ನಾನು ಬರ್ತೀನಿ. ಚರ್ಚೆಗೇನೆ ಹೋಗೋಣ. ಏನೋ ಒಂದು ಹೇಳ್ತೀನಿ. ಸರಿನಾ? ನೀನು ಬರಬೇಕು. ಈಗಲೇ ಹೇಳಿದ್ದೀನಿ. ಪ್ರಾಣಕ್ಕೇನು ಅಪಾಯ ಇಲ್ವಾ? ಇಲ್ವಂತೆ. ತಲೆಗೇನೋ ಹೊಸಿ ಯೋಟ್ ಬಿದ್ದೈತಂತೆ, ಬ್ಯಾಂಡೇಜ್ ಹಾಕೋರಂತ ಅಷ್ಟೇನೇನಿಯಾ? ಸದ್ಯ ಬಿಡಿ, ಏನೂ ಆಗಿಲ್ವಲ್ಲ. ಇವ್ರು ಯಾರು? ನಂದಕ್ಕೆ ಹೆಸರುದಕ್ಕೆ ಬಾನು ಅಂತ. ಈ ಚೈನು ನನ್ಕ ನಮ್ಮ ಅತ್ತೆ ಕೊಟ್ಟಿತ್ತಲ್ಲ, ಅದೇ ಥರ ಕಾಣಿಸ್ತಾ ಇತ್ತಲ್ಲ ಇದು.
ಇವಳು ಹಾಕೊಂಡ್ರದು ಹ್ಞೂ ನಂದೇನೆ ತಾನೇ ಇದು. ಅಯ್ಯೋ ನಮ್ದಕ್ಕೆ ಬಂಗಾರದಕ್ಕೆ ಚೈನು, ನಮ್ದಕ್ಕೆ ಗಂಡಂದಕ್ಕೆ ಕೊಡ್ಸಿದ್ದು ಚೈನು. ಭಾನು ಗಂಡ ಭಾನುನ ಬಾಳ ಪ್ರೀತಿ ಮಾಡ್ತಾನೆ, ಅದಕ್ಕೆ ಭಾನು ಏನ್ ಕೇಳಿದ್ರು ಇಲ್ಲ ಅಂತನ್ನಲ್ಲ ಗಂಡ. ಭಾನು ಗಂಡ ಬಾಳ ಒಳ್ಳೆಯವನು ಗೊತ್ತಾ, ಏನಾರ ಕೇಳಿ ದುಬೈಯಿಂದ ಹಂಗೇನೆ ಕಳಿಸ್ತಾ ಇರ್ತಾನೆ. ಪಾಪ ಭಾನು ಇಲ್ಲಿ ಒಬ್ಳೆ ಇರ್ತಾಳೆ ಅಂತ ಹೇಳ್ಬಿಟ್ಟು ದಿನಕ್ಕೆ 50 ಸಲ ಫೋನ್ ಹಾಕ್ತಾನೆ, ಅಷ್ಟು ಒಳ್ಳೆ ಗಂಡ. ನೋಡಿದ್ರ 40 ಗ್ರಾಮ್ 30 ಗ್ರಾಮ್ 40 ಗ್ರಾಮ್ ಐತಂತೆ, ಸರನೇ ಕೊಡಿಸ್ಬಿಟ್ರದ್ ನೋಡು. ಏಯ್ ಇದು ನನ್ ಸರ ನೋಡು, ನನ್ ಸರನ ನೀನು ನಿನ್ ಸರ ಅಂತ ಹೇಳ್ತಿದ್ಯಾ ಕಳ್ಳಿ. ನಿಮ್ದಕ್ಕೆ ತಲೆದಕ್ಕೆ ಕೆಟ್ಬಿಟ್ಟೈತಾ ನಿಮ್ದಕ್ಕೆ? ಇದು ನಮ್ದಕ್ಕೆ ಸರ. ಏಯ್ ನಮ್ಮ ಅತ್ತೆ ಮೇಲೆ ಆಣೆ ಕೇಳ್ತಿದೀನಿ, ಇದು ನಮ್ಮ ಅತ್ತೆ ನನಗೆ ಕೊಟ್ರೆ ಸರ, ಬೇಕಾದ್ರೆ ನಮ್ಮ ಅತ್ತೆನೇ ನೀ ಕರ್ಸ್ಬಿಟ್ಟು ಕೇಳ್ತೀನಿ ಕೇಳು, ಇದು ನಮ್ಮ ಅತ್ತೆನೇ ನೀ ಕೊಟ್ರದು. ನಿನ್ ಗಂಡ ದುಬೈಯಿಂದ ಹೆಂಗ್ ಕಳ್ಸಕ್ ಸಾಧ್ಯ? ನಿನ್ ಗಂಡ ದುಬೈಯಿಂದ ಇಲ್ಲಿಗೆ ಹೆಂಗ್ ಕಳಿಸ್ತಾನೆ ಹೇಳು? ನನ್ ಸರನ ಅವನ್ ಅಲ್ಲಿಂದ ಹೆಂಗ್ ಕಳಿಸ್ತಾನೆ? ಏನ್ ಹೇಳ್ತಿದ್ಯಾ ಬಾನು, ಇದು ನಿಂದಲ್ವಾ? ಅಕ್ಕ ಇದು ನಮ್ದಕ್ಕೆ ಸರ, ಇದು ನಮ್ದಕ್ಕೆ. ನಮ್ದಕ್ಕೆ ಹಸ್ಬೆಂಡ್ದಕ್ಕೆ ಕಳ್ಸಿರೋದು, ಅದು ದುಬೈಯಿಂದ ಕಳ್ಸಿರೋದು ನಮ್ದಕ್ಕೆ ಹಸ್ಬೆಂಡ್ದಕ್ಕೆ. ನಮ್ದಕ್ಕೆ ಅದೆಲ್ಲ ಗೊತ್ತಿಲ್ಲ, ನಮ್ದಕ್ಕೆ ಸರದಕ್ಕೆ ಇದೇನೇನೆ. ಅಬ್ಬಬ್ಬಬ್ಬಬ್ಬಾ ಏನ್ ನಾಟಕ ಆಡ್ತೀಗ ನೀನಂತಂದ್ರೆ, ನನಗೇನು ಅಷ್ಟು ಗೊತ್ತಾಗಕ್ಕಿಲ್ಲ ಅನ್ಕೊಂಡ. ನನ್ನ ಸರ ಯಾವ್ದು, ನನ್ನ ಸರ ಅಲ್ದಿರೋದು ಯಾವ್ದು ಅಂತ ಹೇಳ್ಬಿಟ್ಟು, ಇದು ನಂದಿನಿಯ ಸರ, ಇದು ನಂದು. ನಿನ್ ಗಂಡ ಕೊಡ್ಸಕ್ ಅದ್ ಹೆಂಗ್ ಸಾಧ್ಯ? ನಾನ್ ಈಗ ತಾನೇ ಸರ ಕಳ್ದೋಗೈತೆ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತಾ ಇವ್ನಿ. ಹೌದು ನಿಜವಾಗ್ಲೂ ಇದು ನಿಂದೇನ ಸರ? ಪೂಜೆಮ್ಮ ನನ್ ಸರ ನನಗ್ ಗೊತ್ತಿರಲ್ವಾ? ಇವಳು ಗಂಡ ಕೊಡ್ಸೋನೆ ಅಂದ್ರೆ ನಿನ್ ಗಂಡ ಯಾವತ್ ಕೊಡಿಸ್ತಾ ನಿನ್ಗೆ? 3 ದಿನದಕ್ಕೆ ಹಿಂದೆ ಕೊಡಿಸ್ತು ನನ್ ಗಂಡ. ನನ್ ಗಂಡಂದೆ ಇದು, ನಮ್ದಕ್ಕೆ ಸರದಕ್ಕೆ ನಮ್ದಕ್ಕೆ ಕೊಡೋದಕ್ಕೂ ಇಲ್ಲ. ಅನು ನಿಜ ಹೇಳು, ನಿನ್ ಗಂಡ ಕೊಡ್ಸಿರಕ್ ಸಾಧ್ಯನೇ ಇಲ್ಲ ಈ ಸರ, ಯಾಕಂದ್ರೆ ಈ ಸರ ನಂದೇನೆನಿಯ. ಈ ಪೊದ್ದು ಹತ್ರ ಆಟ ಆಡಕ್ ಬರ್ಬೇಡ, ಮರ್ಯಾದೆ ಕಳ್ಕತ್ಯ. ಏನಾರ ಇದ್ರೆ ನಿಜನೇನಿಯ ಹೇಳ್ಬಿಡು. ಇಲ್ಲ ಅಂತ ಹೇಳಿದ್ರೆ ದೇವ್ರಣೆ ಕೇಳ್ತೀನಿ, ನಿಜವಾಗ್ಲೂ ಮರ್ಯಾದೆ ಕಳ್ಕತ್ಯ. ಯಾಕಂದ್ರೆ ಪೊಲೀಸರಿಗೆ ಆಗ್ಲೇ ಏನಿಯ ಕಂಪ್ಲೇಂಟ್ ಕೊಟ್ಬಿಟ್ಟಿವ್ನಿ, ಎಲ್ಲನ್ನೂ ಮಾಡ್ಬಿಟ್ಟಿವ್ನಿ. ಆಗ್ಲೇ ಏನಿಯ ಎಲ್ಲ ಮುಗ್ದೋಗ್ಬಿಟ್ಟೈತೆ ನೋಡು. ನೀನು ಯಾವ ವಿಷಯ ಹೇಳಿದ್ರು ಈ ವಿಷಯನ ನಾನು ಪೊಲೀಸರಿಗೆಲ್ಲ ಹೇಳಕ್ಕಿಲ್ಲ. ನೀನು ಯಾರು ಕೊಟ್ರು ಏನು ಕೊಟ್ರು ನನಗೆ ಗೊತ್ತಾಗ್ಬೇಕಷ್ಟೇ ಏನಿಯ. ನಿನ್ನ ಗಂಡ ಕೊಟ್ಟವನೇ, ನಿನ್ನ ಗಂಡ ಕಳಿಸ್ದ ಅದು ಇದು ಅವೆಲ್ಲನೂ ಸುಳ್ಳು, ಕೊಟ್ಟಿಲ್ಲ ನಿನ್ನ ಗಂಡ. ಈ ಪೊಲೀಸ್ನವ್ರು ಬಂದರೆ ನನ್ನ ಹತ್ರ ಇದಕ್ಕೆ ಬಿಲ್ ಸಮೇತನೂ ಐತೆ ನನ್ನ ತಾಗೆ, ಸರಿನೇ? ಬಿಲ್ ಐತೆ. ಅಯ್ಯೋ ನಮ್ದಕ್ಕೆ ಎಷ್ಟು ಸಲದಕ್ಕೆ ಹೇಳೋದು, ನಿಮ್ದಕ್ಕೆ ನಮ್ದಕ್ಕೆ ಗಂಡಂದಕ್ಕೆ ಕಳಿಸಿದ್ದು. ಏನು ಬಾನು ಇರು, ವಿಷಯ ತಿಳ್ಕೊಬಿಟ್ಟು ಬರ್ತೀನಿ, ವಿಷಯನ ಹೇಳ್ಕೊಬಿಟ್ಟು ಬರಬೇಕು. ಏಯ್ ನಮ್ಮ ಹತ್ರ ಆಟ ಆಡ್ಬೇಡ ಕಣಮ್ಮಿ, ಈಗಲೇ ಹೇಳ್ತಾ ಇದೀವಿ, ನ್ಯಾಯವಾಗಿ ಹೇಳು. ನಿನಗೆ ಯಾರು ಕೊಡ್ಸಿದ್ರು ಅಂತ ಹೇಳ್ಬಿಟ್ಟು ನ್ಯಾಯವಾಗಿ ಹೇಳು. ನಿನಗೆ ಗಂಡ ಅದು ಇದು ಅಂತ ಹೇಳ್ತಿದ್ಯಲ್ಲ, ನನಗೆ ಅದೆಲ್ಲ ಬೇಕಿಲ್ಲ. ಇದು ಪೊದ್ದು ಒಡವೆ ಅಂತಂದ್ರೆ ನಿನಗೆ ಹೆಂಗೆ ಕೊಡಕ್ ಸಾಧ್ಯ? ಇಲ್ಲ ನಮ್ದಕ್ಕೆ ಗಂಡಂದಕ್ಕೆ ಕೊಟ್ಟಿದ್ದು, ನಮ್ದಕ್ಕೆ ಗಂಡಂದಕ್ಕೇನೆ ಕಳ್ಸಿದ್ದು. ಬಾನು ಬ್ಯಾಡ, ಮೊದಲನೇ ಕಿತ್ತ ಭೇಟಿಯಾಗಿದ್ದೀವಿ, ಇಬ್ರು ಕಿತ್ತಾಡ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡೆಲ್ಲ ಹೋಗೋದೆಲ್ಲ ಬ್ಯಾಡ. ಯಾರು ಕೊಟ್ರು ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಹೇಳ್ಬಿಡು, ಇದು ಯಾರ್ದು. ನಂಗೆ ಅಷ್ಟೇ ಬೇಕಿರೋದು. ನಮ್ದಕ್ಕೆ ಗಂಡಂದಕ್ಕೆ ಎಂಥದಕ್ಕೂ ಕೊಡ್ಸೋದಿಲ್ಲ. ನಮ್ದಕ್ಕೆ ಗಂಡಂದಕ್ಕೆ ದುಬೈದಕ್ಕೆ ಭಾಳ ಕಷ್ಟಪಟ್ಬಿಟ್ಟು ನಮ್ದು ಗಂಡಂದಕ್ಕೆ ಕೆಲಸದಕ್ಕೆ ಮಾಡ್ತದೆ. ನಮ್ದಕ್ಕೆ ಗಂಡಂದಕ್ಕೆ ಕೊಡೋದಿಲ್ಲ. ಪಕ್ಕದ ಮನೆ ಕ್ಯಾಂಪಕ್ಕಂದಕ್ಕೆ ನಾನೇ ಕೇಳ್ಬಿಟ್ಟು ಹಾಕೊಂಡಕ್ಕೆ ಬಂದೆ ಅಷ್ಟೇ. ನನಗೆ ಆಸೆ ಆಯಿತು, ನಮ್ದಕ್ಕೆ ಪಕ್ಕದ ಕೆಂಪಂದ ಹಾಕೊಂಡಕ್ಕೆ ಕೇಳಿದಕ್ಕೆ ಒಡವೆದಕ್ಕೆ ಕೊಡ್ತು, ಹಾಕೊಂಡು ಬಂದೆ. ನಾನು ಕೆಂಪಂದಕ್ಕೆ ಅಕ್ಕ ಕ್ಲೋಸ್ಗೆ ಫ್ರೆಂಡು, ಅದಕ್ಕೆ ನಮ್ದಕ್ಕೆ ಕೆಂಪಂದಕ್ಕೆ ಹಾಕೊಂಡಕ್ಕೆ ಕೇಳಿದೆ. ನಿಮ್ದಕ್ಕೆ ಹಾಕೊಂಡೋಗಿ ಅಂತ ಕೊಟ್ಟಿದ್ದಕ್ಕೆ ನಮ್ದಕ್ಕೆ ಹಾಕೊಂಡು ಬಂದೆ. ಈಗ ಹೋಗಿ ನಮ್ದಕ್ಕೆ ವಾಪಸ್ದಕ್ಕೆ ಕೊಡಬೇಕು. ಆ ಕೆಂಪಕ್ಕಂಗೆ ಯಾರು ಕೊಡ್ಸಿದ್ರು ಸರವಾ? ನಿಮ್ದಕ್ಕೆ ಯಾರ್ದಕ್ಕೆ ಹೇಳ್ಬೇಡಿ. ಕೆಂಪಂದಕ್ಕೆ ಹಾಕೋದಕ್ಕೆ ಲವ್ವರ್ಗೆ ಉಂಟು, ಒಂದು ಲವ್ವರ್ಗೆ ಉಂಟು. ಆ ಲವ್ವರ್ದಕ್ಕೆ ತಂದು 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 ಕೊಟ್ಟಿರೋದು. ನಮ್ದಕ್ಕೆ ಹೇಳ್ತು, ನಮ್ದಕ್ಕೆ ಲವ್ವರ್ದಕ್ಕೆ ತಂದು ಕೊಡ್ತು ಅಂತ ಹೇಳಿ. ಅಯ್ಯೋ ನಮ್ ಬಾವನ್ನ ಮಡಿಕ ಬಿಟ್ಟವಳ ಕೆಂಪಿ. ನಮ್ದಕ್ಕೆ ಎಂತದಕ್ಕೆ ಗೊತ್ತಿಲ್ಲ, ನಮ್ದಕ್ಕೆ ಕೆಂಪಂದಕ್ಕೆ ಹಾಕೊಂದಕ್ಕೆ ಹೇಳ್ತು, ನಮ್ದಕ್ಕೆ ಲವ್ವರ್ದಕ್ಕೆ ಕೊಟ್ಟಿರೋದು ಸರ ಅಂತ ಹೇಳಿ ನಮ್ದಕ್ಕೆ ಹಾಕೊಂಡಕ್ಕೆ ಬಂತು ಅಷ್ಟೇ. ನಮ್ದಕ್ಕೆ ಗಂಡಂದಕ್ಕೆ ಎಂತದಕ್ಕೆ ಕೊಡ್ಸೋದಕ್ಕಿಲ್ಲ. ನಮ್ದಕ್ಕೆ ಎಲ್ಲರೂ ಆಡ್ಕದ್ದಾರೆ, ನಮ್ದಕ್ಕೆ ಆಡ್ಕೋಬಾರ್ದು, ನಮ್ಮ ಗಂಡಂದಕ್ಕೆ ಅನ್ಕೋಬಾರ್ದು ಅಂತ ನಮ್ದಕ್ಕೆ ಸುಮ್ಮನೆ ಸುಳ್ದಕ್ಕೆ ಹೇಳ್ತಾ ಇದ್ದೀವಿ. ಲೇ ಬುದ್ಧಿ, ನಿಮ್ಮ ಬಾವನ್ ಸೆಟಪ್ ಕಂಡ್ಲೆ ಯಾರೋ ಕೆಂಪಕ್ಕ ಅಂದ್ರೆ ಯಾರಿರ್ಬೋದು ನಮ್ಮ ಮನೆಯಾಗೆ? ಇಬ್ರು ಭಾವದಾಗ ಯಾರೋ ಒಬ್ರು ಭಾವ ಗ್ಯಾರಂಟಿ ತಗೊಂಡೋಗಿ ಕೊಟ್ಟೈತೆ. ನಿಜವಾಗೂ ನೋಡ್ದ ನಿಮ್ಮ ಮನೆ ಒಳಗಡೆ ಕಳ್ತನ ಮಾಡ್ಬಿಟ್ಟು ಕೊಟ್ಟಿರೋದು ನಿಮ್ಮಿಬ್ರು ಬಾವುಗಳು. ಯಾರು ಕೊಟ್ಟವ್ರ ಏನೋ ಗೊತ್ತಿಲ್ಲ ನೋಡು. ಆ ಕೆಂಪಕ್ಕನ ವಿಷಯನ ಹೇಳ್ಬೇಕು. ಇವಳೆಲ್ಲ ಹೇಳೋಳ್ತಾನೆ, ಈ ಸರನ ಕಿತ್ಕೊಂಡು ಹೋಗು, ಕಿತ್ಕೊಂಡು ಮಂತಕ್ಕೆ ತಗೊಂಡೋಗಿ ಹಿಂಗೆ ಕೆಂಪಕ್ಕಂಗೆ ಕೊಟ್ಟಿರೋದು ಅಂತ ಅದು ಇದು ಅಂತ ಹೇಳು. ಆವಾಗ ನೋಡು ಎಲ್ಲ ಈಚೆ ಕಡೆಗೆ ಬರ್ತೈತೆ, ನಿಮ್ಮ ಬಾವರ ಯೋಗ್ಯತೆ ಎಲ್ಲ ಈಚೆ ಕಡೆಗೆ ಬರ್ತೈತೆ.
ನಮ್ಮ ಮಾವನೂ ಇರ್ಬೋದಲ್ವಾ, ನಮ್ಮ ಮಾವನೂ ಹೋಗಿರ್ಬೋದಲ್ಲ. ನನ್ನ ಗಂಡ ಅಂತೂ ಶ್ರೀರಾಮಚಂದ್ರ ಬಿಡು, 24 ಗಂಟೆ ನನ್ನ ಜೊತೆ ಇರ್ತಾನೆ, ಬೇರೆ ಜೊತೆಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಾಗೆ ಇನ್ನು ನಮ್ಮ 3 ಜನದ ಮೇಲೆ ಅನುಮಾನ, ಆ ಕೆಂಪಕ್ಕಂಗೆ ಯಾರು ಕೊಟ್ರು ಅಂತ. ನೋಡು, ನೀನು ಇವಾಗ ಒಡವೆನ ನನ್ನ ಕೊಡು, ತಗೊಂಡೋಗ್ತೀನಿ ನಾನು. ಇಲ್ಲ ಇಲ್ಲ ಇಲ್ಲ, ನಮ್ದಕ್ಕೆ ಕೊಡೋದಕ್ಕೆ ಇಲ್ಲ, ನಿಮ್ದಕ್ಕೆ ಬಂದು ಕೆಂಪುಂದೆ ಹಾಕೊಂಡೋಕ್ಕದಕ್ಕೆ, ನಿಮ್ದಕ್ಕೆ ಇಸ್ಕೊಂಡು ಹೋಗಿ, ನಮ್ದಕ್ಕೆ ಕೊಡೋದಕ್ಕೆ ಇಲ್ಲ. ನಮ್ದಕ್ಕೆ ಕೆಂಪಂದಕ್ಕೆ ಯಾಕ ಬಡ್ದಾಗ್ತದೆ ಏನೋ, ನನ್ ಸರ ಹಾಕೊಂಡು ಅಳ್ಳಾಡೋದಲ್ದೆ ಬಡ್ದಾಕ್ಬಿಡ್ತಾರಂತ. ಹಾ, ನೋಡ್ತಾ ಇರು, ಐತೆ ಸರಿಯಾಗೈತೆ ಕೆಂಪಕ್ಕ ಅಲ್ವಾ. ನಡಿ, ಅವಳ ಮನೆ ಹತ್ರನೇ ಹೋಗಿ ಒಡವೆಯ ಕೊಡು. ಹಾ, ಬೇಡ ಬೇಡ ಬೇಡ, ಯಾರು ನಂಬಕ್ಕಿಲ್ವಲ್ಲ ನಾನು ಹೇಳಿದ್ರೆ. ಸರಿ, ನೀನು ನಮ್ಮ ಅಂಟಕ್ಕೆ ಬಾ. ಇವಾಗ ನಮ್ಮ ಅಂಟಕ್ಕೆ ಬಂದ್ಬಿಟ್ಟು ಈ ಒಡವೆ ಕತೆಗೆ ಹೇಳ್ಬೇಕು ನೀನು. ಇವಾಗ ನಮ್ಮ ಅಮ್ಮನೇನಿಯ ಕಳ್ಳಿ 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 ಅಂತ ಹೇಳ್ಬಿಟ್ಟು ನನ್ನ ಕಳ್ಳರು ಮಾಡಾಕ್ಬಿಟ್ರಲ್ಲ, ಈಗ ಗೊತ್ತಾಗ್ಬೇಕಲ್ಲ ಎಲ್ರಿಗೂನುವೆ. ಹಾ, ನಿಮ್ದಕ್ಕೆ ಮನೆ ತದಕ್ಕೆ ಬರ್ತದೆ, ಆದ್ರೆ ನಮ್ದಕ್ಕೆ ಒಡವೆದಕ್ಕೆ ಕೊಡೋದಕ್ಕೆ ಇಲ್ಲ. ನಮ್ದಕ್ಕೆ ಕೆಂಪಂದು ಅಕ್ಕಂದಕ್ಕೆ ಕೊಟ್ಟಿದ್ದು, ನಮ್ದಕ್ಕೆ ವಾಪಸ್ಸು ಕೆಂಪಂದು ಅಕ್ಕಂದಕ್ಕೆ ಕೊಡ್ತದೆ. ಲೇ ಬಾನು, ದೇವ್ರು ಸಹ ತರ ಸಿಕ್ಬಿಟ್ಟೆ ಕಣ್ಬಾನು, ನೀನಂತೂ ಆ ದೇವ್ರ ತರನೇ ಸಿಕ್ಬಿಟ್ಟೆ. ಹಬ್ಬಬ್ಬ, ಇಲ್ಲ ಅಂದಿದ್ರೆ ನಮ್ಮ ಅಮ್ಮನ ಮೇಲೆ ನನ್ನ ಮೇಲೆ ಸಾಯ ಗಂಟ ಅನುಮಾನ ಕಟ್ಟಿ 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 ಮನೆಯವರು ಸಾಯ್ ಬಡ್ದ್ಬಿಟ್ಟಿರೋರು. ಬಾ, ಮಂಟಕ್ಕೆ ಹೋಗೋಣ. ಮನೆ ಹತ್ರ ಏನಿಯಾ ನಿಮ್ದಕ್ಕೆ ಯಾರು ಕೊಟ್ಟವ್ರೆ ಅಂತ ಹೇಳಿವಂತೆ ಅಲ್ವಾ. ಕೆಂಪಕ್ಕ ಅಂದಲ್ಲ, ಅವಳದು ಹೇಳ್ಬೇಕು ನೀನು. ಸರಿ ಆಯ್ತು, ನಮ್ದಕ್ಕೆ ಅರ್ಜೆಂಟ್ದಕ್ಕೆ ಮನೆ ಹತ್ರದಕ್ಕೆ ಹೋಗಿ ಬಟ್ಟೆದಕ್ಕೆ ಇಕ್ಕಿ ಬರ್ತದೆ. ಅಬ್ಬಬ್ಬಬ್ಬಬ್ಬಬ್ಬ, ಇಂಥ ಆಟಗಳೆಲ್ಲ ನಾವು ಜೀವನದಾಗ ಬೇಜಾನ್ ನೋಡ್ಬಿಟ್ಟಿದೀವಿ. ನೋಡು, ಇವೆಲ್ಲ ಬಿಟ್ಬಿಟ್ಟು ಸುಮ್ಕೆ ನನ್ನ ಜೊತೆ ಬಟ್ಟೆನ ಹೊತ್ಕೊಂಡ್ ಬಾ. ನಮ್ಮ ಮನೆಗೆ ಬಂದ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ನಮ್ಮ ಅತ್ತೆಗೆ ಹಂಗೇನೆ ನಮ್ಮ ವಾರ್ಗಿತ್ಯರ್ಗೆ ನೀನೆಲ್ಲ ಬಾಯ್ ಬಿಟ್ಬಿಟ್ಟು ಹೇಳ್ಬೇಕು. ಅವಾಗೆ ಅವು ಕಡ್ಕೋಗಿ ಬರೋದು. ನನ್ನನ್ನು ಕಳ್ಳಿ ಮಾಡಾಕ್ಬಿಟ್ಟವ್ರು ನಮ್ಮ ಮನೆಯಾಗೆಲ್ಲನೂ. ಬರ್ರಿ ಲೇ ಪದ್ದಿ, ಫಸ್ಟ್ ಆಸ್ಪತ್ರೆಗೆ ಹೋಗೋಣ ಕಣೆ ಪದ್ದಿ. ನಮ್ಮ ಅತ್ತೆ ನಾನು ದೇವ್ರನ್ನ ಜನ್ಮ ಜಾಳ್ಸಾಕ್ಬಿಡ್ತಾಳೆ. ಸಮಾಧಾನ ಜಯಮ್ಮ, ಸಮಾಧಾನ. ಮೇ ಹೂನಾ, ಎಲ್ಲ ಸರ್ ಮಾಡ್ತೀನಿ. ಮೊದ್ಲು ಇವಳನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಆಮೇಕಿಂದ ಹೋಗೋಣ ಇರು. ನಮ್ಮ ಅತ್ತೆ ನನ್ನ ಮನೆ ಒಳಗಡೆಗೆ ಸೇರ್ಸೋದೇನೇ ಡೌಟ್ ಅನ್ನಿಸ್ತೈತೆ.